ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲೂಟಿಕೋರರು ದರೋಡೆ ಮಾಡೋರಿಗೆ ಒಂದು ಸ್ವರ್ಗ ಕರ್ನಾಟಕ ರಾಜ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಇವತ್ತು ನಮ್ಮ ಗೃಹ ಇಲಾಖೆ ಸೆತ್ತೋಗಿದೆಯಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಗೂ ಗೊತ್ತಿದೆ, ಕಳೆದ 4-5 ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಲವಾರು ಕಡೆ ಏನು ಕಾರಲ್ಲಿ ಹೋಗುವಂಥ ವ್ಯಕ್ತಿಯನ್ನು ಹೊರಗಡೆ ಕರ್ಕೊಂಬಂದು ಎಳೆದು ಅವ್ರನ್ನ ಶೂಟ್ ಮಾಡಿ ಈ ಒಂದು ಸಹಕಾರ ಬ್ಯಾಂಕಲ್ಲಿ ಲೂಟಿ ಮಾಡಿರತಕ್ಕಂಥದ್ದು, ಮತ್ತು ಮೈಸೂರಲ್ಲಾಗಿರತಕ್ಕಂಥ ಘಟನೆ, ಮಂಗಳೂರಲ್ಲಾಗಿರತಕ್ಕಂಥ ಘಟನೆ, ಬೆಂಗಳೂರು ನಗರದಲ್ಲಿ ಕಳೆದ 5 ದಿವಸಗಳ ಹಿಂದೆ ಜ್ಯುವೆಲ್ರಿ ಶಾಪಲ್ಲಿ ನಗರದ ಪೇಟೆಯಲ್ಲಿ 8.5 kg ಚಿನ್ನವನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಅದು ಕೂಡ ನನ್ನ ಕಣ್ಮುಂದೆ ಇರತಕ್ಕಂಥದ್ದು. ಜೊತೆಗೆ ನನ್ನ ಕಂಪನಿ ಆದಂಥ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಕೂಡ 1.25 kg ಚಿನ್ನ ಹಾಲ್ಮಾರ್ಕ್ ಸೆಂಟ್ರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು. ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯಮಿಗಳಿರ್ಬೋದು, ಮತ್ತು ಹಣಕಾಸಿನ ಸಂಸ್ಥೆಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಯಾರೂ ಕೂಡ ಇವತ್ತು ಸುರಕ್ಷಿತವಾಗಿ ಅವರವರ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಎಲ್ಲರೂ ಭಯಭೀತರಾಗಿ ಇವತ್ತು ವ್ಯವಸ್ಥೆಯನ್ನು ನೋಡುವಂಥ ರೀತಿಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಇದನ್ನೆಲ್ಲವನ್ನು ಕೂಡ ಮರೆತು ಗೃಹ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಆ ಗೃಹ ಅಂದರೆ ಮನೆ ಬಿಟ್ಟು ಹೊರಗಡೆ ಬಂದು ಪೊಲೀಸ್ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಬಿಗಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಕೂತ್ಕೊಂಡು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಶಾಂತಿ ಜಪ ಮಾಡ್ತೀವಿ ಅಂತ ಹೇಳಿ ಅವರು ಜಪ ಮಾಡಿಕೊಂಡು ಭಜನೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ KACC ಅಧ್ಯಕ್ಷರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಕುರ್ಚಿಯನ್ನು ಹಿಡಿಯಲಿಕ್ಕೋಸ್ಕರ ರಾಜಕಾರಣಕ್ಕೆ ಅವರು ಸಮಯವನ್ನು ಕೊಟ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಜನಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಮಾಡ್ತಾ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಬಹುಶಃ ಇವತ್ತು ವಿರೋಧ ಪಕ್ಷಗಳು BJP ಮತ್ತು JDS ಏನೇನು ಹೇಳಿದ್ರು ಕೂಡ ಅವರು ರಾಜಕಾರಣಕ್ಕೋಸ್ಕರ ಅವರು ಮಾತನಾಡ್ತಾರೆ, ರಾಜಕೀಯ ಮಾಡ್ತಾರೆ ವಿರೋಧ ಪಕ್ಷಗಳಂತೇಳಿ ನಮ್ಮ ಮೇಲೇ ಮತ್ತೆ ಅವರು ದೂರು ಮಾತಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಎರಡೂ ಕೂಡ ಇಂಥ ಒಂದು ಕ್ರೈಮ್ ಜಾಸ್ತಿ ಆಗೋದಕ್ಕೆ ನೇರ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪೊಲೀಸವರಿಗೆ, ನಮ್ಮ ರಾಜ್ಯದ ಪೊಲೀಸವ್ರ ಮೇಲೆ ತುಂಬ ಗೌರವ ಇದೆ ನನಗೆ. ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಯಾವ ಥರ ಹದಗೆಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕಳ್ತನ ಮಾಡುವಂಥ ಸಮಾಜಘಾತ ಶಕ್ತಿಗಳು ಇವತ್ತು ಯಾರಿದ್ದಾರೆ ಅಂಥವ್ರಿಗೆ ಭಯನೇ ಇಲ್ದಿರೆ ಇವತ್ತು ನಡು ರೋಡಲ್ಲೇ ಕೊಲೆ ಮಾಡೋದಾಗಲಿ, ದರೋಡೆ ಮಾಡೋದಾಗಲಿ, ಇಂಥ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಸೇಫ್ ಸಿಟಿ ಅಂತ ಏನು ಇತ್ತು, ಇವತ್ತು ಅದು ಕ್ರೈಮ್ ಸಿಟಿ ಆಗಿರತಕ್ಕಂಥದ್ದು. ಇದನ್ನು ಗೃಹ ಇಲಾಖೆ ಎಚ್ಚರಿಕೆಯಿಂದ ಇದನ್ನು ತೀವ್ರವಾಗಿ ಪೊಲೀಸ್ ಇಲಾಖೆಯನ್ನು ಬಿಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಜನ ಇವತ್ತು
ಭಾಳ ಜನ ಬಂಡವಾಳ ಹೂಡಿಕೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರೋದಕ್ಕೆ ಭಾಳ ಜನ ತಯಾರಿ ಇದ್ದರು. ಈಗ ಅವರೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಪ್ಪ ನಾವು ಹೆಂಗೆ ಬರೋದು, ಈ ಥರ ನಿಮ್ಮ ರಾಜ್ಯದಲ್ಲಿ ಈ ಥರ ಒಂದು ಹಗಲ್ ದರೋಡೆ ನಡೀತಾ ಇದೆ, ಲೂಟಿಗೋರ ಜಾಸ್ತಿ ಆಗ್ತಾ ಇದ್ದಾರೆ, ನಾವು ಹೆಂಗೆ ನಾವು ಸುರಕ್ಷಿತವಾಗಿ ಅಲ್ಲಿ ಬಂದು ಎಲ್ಲಿ ನಾವು ಬಂಡವಾಳ ಹಾಕೋದು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾಳ ಜನ ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಈ ಜ್ಯುವೆಲ್ಲರ್ಸ್ ಎಲ್ಲ ಕೂಡ ಇಲ್ಲಿ ಬಂದು ವ್ಯಾಪಾರ ವಹಿವಾಟು ಮಾಡೋರು ಭಾಳ ಜನ ಇದ್ದಾರೆ. ಅವರೆಲ್ಲ ಕೂಡ ಇವತ್ತು ನನಗೆ ಕೇಳ್ತಾ ಇದ್ದಾರೆ, ನಿಮ್ಮ ಬೆಂಗಳೂರು ಬರೋಕ್ಕೆ ನಮಗೆ ಹೆದರಿಕೆ ಆಗ್ತಾ ಇದೆ, ಮಂಗಳೂರಿಗೆ ಹೋಗೋಕ್ಕೆ ಹೆದರಿಕೆ ಆಗ್ತಾ ಇದೆ, ಇವತ್ತು ರಾಜ್ಯದಲ್ಲಿ ಎಲ್ಲಿ ಕೂಡ ನಾವು ಸುರಕ್ಷಿತವಾಗಿ ನಾವು ಬಂದು ಉದ್ಯಮವನ್ನು ನಡೆಸೋಕ್ಕೆ ನಮಗೆ ತುಂಬ ತೊಂದರೆ ಆಗಿದೆ, ನಾವು ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಏನಾದರೂ ದೊಡ್ಡ ಮಟ್ಟದಲ್ಲಿ ಇದನ್ನು ಬಿಗಿ ಮಾಡಿ ಈ ಒಂದು ಕ್ರೈಮ್ನ ಕಮ್ಮಿ ಮಾಡುವ ಹಾದಿಯಲ್ಲಿ ಕೆಲಸ ಮಾಡದೆ ಹೋದರೆ ನಮ್ಮ JDS ಪಕ್ಷ ಮತ್ತು BJP ಇಬ್ಬರೂ ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಹೋರಾಟವನ್ನು ಮಾಡಬೇಕಾಗತ್ತಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗೃಹ ಇಲಾಖೆಗೆ, ಸರ್ಕಾರಕ್ಕೆ ಮತ್ತು ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲೂಟಿಕೋರರು, ದರೋಡೆ ಮಾಡೋರಿಗೆ ಒಂದು ಸ್ವರ್ಗ ಕರ್ನಾಟಕ ರಾಜ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಇವತ್ತು ನಮ್ಮ ಗೃಹ ಇಲಾಖೆ ಸಿತ್ತೋಗಿದೆಯಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಗೂ ಗೊತ್ತಿದೆ, ಕಳೆದ 4-5 ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಲವಾರು ಕಡೆ ಏನು ಕಾರಲ್ಲಿ ಹೋಗುವಂಥ ವ್ಯಕ್ತಿಯನ್ನು ಹೊರಗಡೆ ಕರ್ಕೊಂಬಂದು ಎಳೆದು ಅವ್ರನ್ನ ಶೂಟ್ ಮಾಡಿ ಈ ಒಂದು ಸಹಕಾರ ಬ್ಯಾಂಕಲ್ಲಿ ಲೂಟಿ ಮಾಡಿರತಕ್ಕಂಥದ್ದು, ಮತ್ತು ಮೈಸೂರಲ್ಲಾಗಿರತಕ್ಕಂಥ ಘಟನೆ, ಮಂಗಳೂರಲ್ಲಾಗಿರತಕ್ಕಂಥ ಘಟನೆ, ಬೆಂಗಳೂರು ನಗರದಲ್ಲಿ ಕಳೆದ 5 ದಿವಸಗಳ ಹಿಂದೆ ಜ್ಯುವೆಲ್ರಿ ಶಾಪಲ್ಲಿ ನಗರದ ಪೇಟೆಯಲ್ಲಿ 8.5 kg ಚಿನ್ನವನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋಗ್ತಾರೆ. ಅದು ಕೂಡ ನನ್ನ ಕಣ್ಮುಂದೆ ಇರತಕ್ಕಂಥದ್ದು. ಜೊತೆಗೆ ನನ್ನ ಕಂಪನಿ ಆದಂಥ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಕೂಡ 1.25 kg ಚಿನ್ನ ಹಾಲ್ಮಾರ್ಕ್ ಸೆಂಟ್ರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು. ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯಮಿಗಳಿರ್ಬೋದು, ಮತ್ತು ಹಣಕಾಸಿನ ಸಂಸ್ಥೆಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಮಹಿಳೆಯರಿರ್ಬೋದು, ಯಾರೂ ಕೂಡ ಇವತ್ತು ಸುರಕ್ಷಿತವಾಗಿ ಅವರವರ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಎಲ್ಲರೂ ಭಯಭೀತರಾಗಿ ಇವತ್ತು ವ್ಯವಸ್ಥೆಯನ್ನು ನೋಡುವಂಥ ರೀತಿಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಇದನ್ನೆಲ್ಲವನ್ನು ಕೂಡ ಮರೆತು ಗೃಹ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಆ ಗೃಹ ಅಂದರೆ ಮನೆ ಬಿಟ್ಟು ಹೊರಗಡೆ ಬಂದು ಪೊಲೀಸ್ ವ್ಯವಸ್ಥೆಗೆ ಎಲ್ಲೋ ಒಂದು ಕಡೆ ಬಿಗಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಕೂತ್ಕೊಂಡು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಶಾಂತಿ ಜಪ ಮಾಡ್ತೀವಿ ಅಂಥೇಳಿ ಅವರು ಜಪ ಮಾಡಿಕೊಂಡು ಭಜನೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ KACC ಅಧ್ಯಕ್ಷರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಕುರ್ಚಿಯನ್ನು ಹಿಡಿಯಲಿಕ್ಕೋಸ್ಕರ ರಾಜಕಾರಣಕ್ಕೆ ಅವರು ಸಮಯವನ್ನು ಕೊಟ್ಕೊಂಡು ಇವತ್ತು ಸಾರ್ವಜನಿಕವಾಗಿ ಜನಕ್ಕೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮತ್ತು ಗೃಹ ಇಲಾಖೆಗೆ ಮಾಡ್ತಾ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಬಹುಶಃ ಇವತ್ತು ವಿರೋಧ ಪಕ್ಷಗಳು BJP ಮತ್ತು JDS ಏನೇನು ಹೇಳಿದ್ರು ಕೂಡ ಅವರು ರಾಜಕಾರಣಕ್ಕೋಸ್ಕರ ಅವರು ಮಾತನಾಡ್ತಾರೆ, ರಾಜಕೀಯ ಮಾಡ್ತಾರೆ ವಿರೋಧ ಪಕ್ಷಗಳಂತೇಳಿ ನಮ್ಮ ಮೇಲೇ
ಮತ್ತೆ ಅವರು ದೂರು ಮಾತಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಎರಡೂ ಕೂಡ ಇಂಥ ಒಂದು ಕ್ರೈಮ್ ಜಾಸ್ತಿ ಆಗೋದಕ್ಕೆ ನೇರ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪೊಲೀಸವ್ರಿಗೆ, ನಮ್ಮ ರಾಜ್ಯದ ಪೊಲೀಸವ್ರ ಮೇಲೆ ತುಂಬ ಗೌರವ ಇದೆ ನನಗೆ. ಆದರೆ ಇವತ್ತು ಪೊಲೀಸ್ ವ್ಯವಸ್ಥೆ ಯಾವ ಥರ ಹದಗೆಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕಳ್ತನ ಮಾಡುವಂಥ ಸಮಾಜಘಾತ ಶಕ್ತಿಗಳು ಇವತ್ತು ಯಾರಿದ್ದಾರೆ ಅಂಥವ್ರಿಗೆ ಭಯನೇ ಇಲ್ದಿರೆ ಇವತ್ತು ನಡು ರೋಡಲ್ಲೇ ಕೊಲೆ ಮಾಡೋದಾಗಲಿ, ದರೋಡೆ ಮಾಡೋದಾಗಲಿ, ಇಂಥ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರ, ಕರ್ನಾಟಕ ರಾಜ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಸೇಫ್ ಸಿಟಿ ಅಂತ ಏನು ಇತ್ತು, ಇವತ್ತು ಅದು ಕ್ರೈಮ್ ಸಿಟಿ ಆಗಿರತಕ್ಕಂಥದ್ದು. ಇದನ್ನು ಗೃಹ ಇಲಾಖೆ ಎಚ್ಚರಿಕೆಯಿಂದ ಇದನ್ನು ತೀವ್ರವಾಗಿ ಪೊಲೀಸ್ ಇಲಾಖೆಯನ್ನು ಬಿಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಭಾಳ ಜನ ಬಂಡವಾಳ ಹೂಡಿಕೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರೋದಕ್ಕೆ ಭಾಳ ಜನ ತಯಾರಿ ಇದ್ದರು. ಈಗ ಅವರೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಪ್ಪ ನಾವು ಹೆಂಗೆ ಬರೋದು, ಈ ಥರ ನಿಮ್ಮ ರಾಜ್ಯದಲ್ಲಿ ಈ ಥರ ಒಂದು ಹಗಲು ದರೋಡೆ ನಡೀತಾ ಇದೆ, ಲೂಟಿಗೋರ ಜಾಸ್ತಿ ಆಗ್ತಾ ಇದ್ದಾರೆ, ನಾವು ಸುರಕ್ಷಿತವಾಗಿ ಅಲ್ಲಿ ಬಂದು ಎಲ್ಲಿ ನಾವು ಬಂಡವಾಳ ಹಾಕೋದು ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾಳ ಜನ ನನಗೆ ಗೊತ್ತಿರೋ ಮಟ್ಟಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಈ ಜ್ಯುವೆಲ್ಲರ್ಸ್ ಎಲ್ಲ ಕೂಡ ಇಲ್ಲಿ ಬಂದು ವ್ಯಾಪಾರ ವಹಿವಾಟು ಮಾಡೋರು ಭಾಳ ಜನ ಇದ್ದಾರೆ. ಅವರೆಲ್ಲ ಕೂಡ ಇವತ್ತು ನನಗೆ ಕೇಳ್ತಾ ಇದ್ದಾರೆ, ನಿಮ್ಮ ಬೆಂಗಳೂರು ಬರೋಕ್ಕೆ ನಮಗೆ ಹೆದರಿಕೆ ಆಗ್ತಾ ಇದೆ, ಮಂಗಳೂರಿಗೆ ಹೋಗೋಕ್ಕೆ ಹೆದರಿಕೆ ಆಗ್ತಾ ಇದೆ, ಇವತ್ತು ರಾಜ್ಯದಲ್ಲಿ ಎಲ್ಲಿ ಕೂಡ ನಾವು ಸುರಕ್ಷಿತವಾಗಿ ನಾವು ಬಂದು ಉದ್ಯಮವನ್ನು ನಡೆಸೋಕ್ಕೆ ನಮಗೆ ತುಂಬ ತೊಂದರೆ ಆಗಿದೆ, ನಾವು ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಅದರಿಂದ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಏನಾದರೂ ದೊಡ್ಡ ಮಟ್ಟದಲ್ಲಿ ಇದನ್ನು ಬಿಗಿ ಮಾಡಿ ಈ ಒಂದು ಕ್ರೈಮ್ನ ಕಮ್ಮಿ ಮಾಡುವ ಹಾದಿಯಲ್ಲಿ ಕೆಲಸ ಮಾಡದೆ ಹೋದರೆ ನಮ್ಮ JDS ಪಕ್ಷ ಮತ್ತು BJP ಇಬ್ಬರೂ ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಹೋರಾಟವನ್ನು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಗೃಹ ಇಲಾಖೆಗೆ, ಸರ್ಕಾರಕ್ಕೆ ಮತ್ತು ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ.